ಟೌನ್ಶಿಪ್ ವಿಚಾರದ ಬೆಂಕಿ ಈಗ ವಿಧಾನಮಂಡಲದ ಅಂಗಳಕ್ಕೆ ತಲುಪೋಕೆ ಸಜ್ಜಾಗಿದೆ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಸಭೆ ನಡೆದಿದ್ದು ಮುಂದಿನ ಹೋರಾಟಗಳನ್ನು ಒಟ್ಟಾಗಿ ನಡೆಸೋಕೆ ಎರಡೂ ಪಕ್ಷಗಳು ನಿರ್ಧಾರ ಮಾಡಿವೆ. ನಾಳೆಯ ಜೆಡಿಎಸ್ ಪಾದಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಂಕೇತಿಕವಾಗಿ ಭಾಗಿಯಾಗಲಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿಯು ರಚನೆಯಾಗಲಿದೆ. ಹಾಗಾದ್ರೆ ಮೈತ್ರಿ ಪಕ್ಷಗಳ ಮುಂದಿನ ರಣತಂತ್ರ ಏನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಾಳೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಏನಿದೆ, ಜೆಡಿಎಸ್ ಪಕ್ಷದ ವತಿಯಿಂದ ಮಾಡ್ತಾ ಇರತಕ್ಕಂಥ ಅದರಲ್ಲಿ ಬಿಜೆಪಿಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರ ಎರಡು ಪಕ್ಷಗಳು ಸೇರಿ ಮಾಡಿದ್ದೇವೆ. ಈಗಾಗಲೇ ಬಿಜೆಪಿ ವತಿಯಿಂದ ಬಿಡದಿಯ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ವಿಷಯದಲ್ಲಿ ಅಲ್ಲಿಯ ರೈತರ ವಿರೋಧ ಏನಿದೆ, ಆ ವಿರೋಧವನ್ನು ಗಮನದಲ್ಲಿಟ್ಟುಕೊಂಡೇ ನಾವುಗಳು ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಎರಡೂ ಪಕ್ಷಗಳು ಈ ಹೋರಾಟ ಮಾಡಿದ್ದೇವೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮತ್ತಷ್ಟು ಬಲ. ಒಟ್ಟಾಗಿ ಹೋರಾಟಕ್ಕೆ ಎರಡೂ ಪಕ್ಷಗಳ ನಾಯಕರು ಸಜ್ಜು. ಬಿಡದಿ ಟೌನ್ಶಿಪ್ ವಿಚಾರದಿಂದ ಹಿಡಿದು ಬರ, ಕೆಪಿಎಸ್ಸಿ ಅಕ್ರಮ, ಎನ್ಐಸಿಇ ಸೇರಿದಂತೆ ಹಲವು ವಿಚಾರಗಳನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ಒಟ್ಟಾಗಿ ಪ್ರಸ್ತಾಪಿಸೋಕೆ ಬಿಜೆಪಿ ಜೆಡಿಎಸ್ ನಿರ್ಧಾರ ಮಾಡಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯಲ್ಲಿ ಮೈತ್ರಿ ಹೊಂದಾಣಿಕೆ ಹಾಗೂ ಮುಂದಿನ ಹೋರಾಟಗಳ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ. ಬಿಜೆಪಿ ನಾಯಕರು ಕೂಡ ನಾಳೆಯ ಜೆಡಿಎಸ್ ಪಾದಯಾತ್ರೆಗೆ ಸಾಥ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸಿರುವ ಎರಡೂ ಪಕ್ಷ ರೈತರಿಗೆ ಒತ್ತಡ ಹಾಕಿ ಭೂಮಿ ಪಡೆಯಲಾಗ್ತಾ ಇದೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಇವತ್ತು ಅಶೋಕ್ ಅವರು, ನಾನು, ನಾರಾಯಣ ಸ್ವಾಮಿ ಅವರು, ನಮ್ಮ ಪಕ್ಷದ ಶಾಸಕಾಂಗ ನಾಯಕರು ಸುರೇಶ್ ಬಾಬು, ಭೋಜೇಗೌಡರು ಮತ್ತು ಲೋಕಸಭಾ ಸದಸ್ಯರು ಮಲ್ಲೇಶ್ ಅವರು ಮತ್ತು ರವಿಕುಮಾರ್ ಅವರು ನಾವೆಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ, ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಈ ಸರ್ಕಾರದ ಹಲವಾರು ಜನವಿರೋಧಿ ನೀತಿಗಳಿರ್ಬೋದು ಮತ್ತು ಈ ಸರ್ಕಾರದಲ್ಲಿ ಇವತ್ತು ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಒಂದು ಮಂತ್ರಿಗಳ ಏನು ಬ್ಯಾಕ್ಗ್ರೌಂಡ್ ಇದೆ, ಈಗಾಗಲೇ ಕೆಲವು ವಿಷಯದಲ್ಲಿ ಕಾನೂನಿನ ವ್ಯಾಪ್ತಿನಲ್ಲಿ ಇವತ್ತು ಟೀಕೆಗಳು ಕೆಲಸ ನಡೀತಾ ಇರತಕ್ಕಂಥದ್ರಿಂದ ಕಾನೂನಿನ ಹಿನ್ನೆಲೆಯಲ್ಲಿ ಇವತ್ತು ತನಿಖೆಗಳು ಸಹಜ ತನಿಖೆಯಲ್ಲಿ ಇರ್ತಕ್ಕಂಥವ್ರಿಗೇನು ಮಂತ್ರಿಮಂಡಲದಲ್ಲಿದ್ದಾರೆ ಅದರ ಬಗ್ಗೆನೂ ಚರ್ಚೆ ಪ್ರಮುಖ ಆಗಬೇಕು ಅನ್ನೋದು ಒಂದು ಭಾಗ. 500 ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈ ವಿಚಾರ ಸದನದಲ್ಲಿ ಚರ್ಚೆಯಾಗಲೇಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇತ್ತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ಬಿಜೆಪಿ ಹೇಳಿದೆ. ಜೆಡಿಎಸ್ ಕೂಡ ಇದಕ್ಕೆ ಬೆಂಬಲ ಕೊಡಲಿದೆ. 2-3 ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆಯನ್ನು ಕೂಡ ಮಾಡಲಾಗುತ್ತೆ. ಹೈಕಮಾಂಡ್ ಜೊತೆ ಚರ್ಚೆ ನಡೆದಿದ್ದು ಕೇಂದ್ರ ಸಚಿವರು ಸಮಿತಿಯಲ್ಲಿ ಇರಲಿದ್ದಾರೆ. ಚುನಾವಣೆ ಹತ್ರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಒಟ್ಟಾಗಿ ಸಾಗೋಕೆ ತೀರ್ಮಾನಿಸಿವೆ. ಮುಂದೆ ನಡೆಯುವ ಹೋರಾಟಗಳನ್ನು ಜಂಟಿಯಾಗಿ ನಡೆಸೋಕೆ ಪ್ಲಾನ್ ಮಾಡಲಾಗಿದೆ. ಇನ್ನು ಸದನ ಆರಂಭವಾದ ಬಳಿಕ ಬಿಜೆಪಿ ಜೆಡಿಎಸ್ ಶಾಸಕರು ಜಂಟಿ ಶಾಸಕಾಂಗ ಸಭೆ ನಡೆಸುವ ಬಗ್ಗೆಯೂ ಚಿಂತನೆ ನಡೆದಿದೆ. ಒಟ್ನಲ್ಲಿ ಬಿಡದಿ ಹೋರಾಟದಿಂದ ಶುರುವಾದ ಬಿಜೆಪಿ ಜೆಡಿಎಸ್ ಒಗ್ಗಟ್ಟು ಈಗ ಸದನದ ಒಳಗೂ ಹೊರಗೂ ಮತ್ತಷ್ಟು ಗಟ್ಟಿಯಾಗುವ ಲಕ್ಷಣ ಕಾಣ್ತಾ ಇದೆ. ನಾನು ಮತ್ತೆ ಕುಮಾರಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಮತ್ತು ಜೆಡಿಎಸ್ಸಿನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀನಿ. ರಾಜ್ಯ ರಾಜಕೀಯ, ದೇಶ ವಿದೇಶ, ಕ್ರೀಡೆ, ಸಿನಿಮಾ ಮತ್ತಷ್ಟು ಕುತೂಹಲಕಾರಿ ಸುದ್ದಿಗಳಿಗಾಗಿ ಅಹಿಂದ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ಹೋರಾಟವೇ ಜೀವಾಣ.